ಗೃಹ ಪ್ರವೇಶ ಮಾಡಿದಾಗ ಇತ್ತೀಚಿನ ದಿನಗಳಲ್ಲಿ ಶಾಸ್ತ್ರೀಯವಾಗಿ ಮಾಡ್ತಾ ಇಲ್ಲ. ಮೂಲದಲ್ಲಿ ಪ್ರಾರಂಭ ಆಗಿದ್ದು ಈಗ ಬಹಳ ದ್ಯೋತಕವಾಗಿ ಇರತಕ್ಕಂತಹ ಒಂದು ಹಂತಕ್ಕೆ ಬಂದು ಕೂತಿದೆ. ಹೊಸ್ತಿಲು ನೀವು ಹಾಕದೇ ಇದ್ದರೆ ಏನಾಗುತ್ತೆ ಅಂತಂದರೆ, ನೀವು ನಿಮ್ಮ ಮನೆಯ ಬೌಂಡರಿಯನ್ನು, ಸರಹದ್ದನ್ನು ನೀವು ನಿರ್ಣಯ ಮಾಡಿಲ್ಲ ಅಂತ, ನೀವು ಡಿಫೈನ್ ಮಾಡಿಲ್ಲ ಅಂತ ಅರ್ಥ. ಹೊರಗೆ ಇರತಕ್ಕಂತಹ ಕೆಡಕು ನಿಮ್ಮ ಮನೆಯೊಳಗೆ ಬರುತ್ತೆ. ವೈಬ್ರೇಷನ್ಸ್ ಅಂತ ಏನೀಗಿನ ಕಾಲದಲ್ಲಿ ಕರೀತಾ ಇದ್ದಾರೆ, ಅದು ಬರುವ ಒಂದು ಸಾಧ್ಯತೆ ಮನೆಯಲ್ಲಿ ಇರುತ್ತೆ. ಆಂಗ್ಲ ಭಾಷೆಯಲ್ಲಿ ಜಿಯೋಪಥಿಕ್ ಅಗ್ರೆಷನ್ ಅಂತ ಕರ್ಕೊಂಬಿಟ್ಟಿದ್ದಾರೆ. ಇದನ್ನು ಕೇಳ್ಬಿಡ್ತಾರೆ ನಮ್ಮ ಜನ. ಜಿಯೋಪಥಿಕ್ ಅಗ್ರೆಷನ್ ಅಂದರೆ ಎಷ್ಟು ಸೈಂಟಿಫಿಕ್ ಅಲ್ವಾ? ಅದನ್ನೇ ವಾಸ್ತು ಅಂತ ಹಿಂದಿನವ್ರು ಕರೆದಿರೋದು. ಇಡೀ ಮನೆಯಲ್ಲಿರ್ತಕ್ಕಂತಹ ವಾಸ್ತು ಇದೆಯಲ್ಲ, ಅದು ಎಲ್ಲಿ ನೆಲೆಸಿರುತ್ತೆ ಅಂದರೆ ನಿಮ್ಮ ಮನೆ ಹೊಸ್ತಿಲ ಮೇಲೆ ಇರುತ್ತೆ. ವಾಸ್ತು ಪುರುಷ ಎಲ್ಲಿರ್ತಾನೆ ಅಂದರೆ ಹೊಸ್ತಿಲ ಮೇಲೆ ಇರ್ತಾನೆ. ಅವನು ಬಂಧಿಸಬೇಕು ಯಾರನ್ನ? ವಾಸ್ತು ಪುರುಷನನ್ನು. ಅವನನ್ನು ಬಂಧಿಸಲ್ಪಟ್ಟರೆ ಏನಾಗುತ್ತೆ ಅಂದರೆ ಮನೆಯಲ್ಲಿರ್ತಕ್ಕಂತಹ ಕುವಾಸ್ತು ಅಂದರೆ ಕೆಟ್ಟ ವಾಸ್ತು ಏಳುವುದಿಲ್ಲ. ಬಹಳ ಸುಸ್ಪಷ್ಟವಾಗಿ ಲಿಖಿತವಾಗಿದೆ ಶಾಸ್ತ್ರದಲ್ಲಿ. ಮನೆಯಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ 12 ವರ್ಷಕ್ಕೆ ಒಮ್ಮೆ ಒಂದು ಸತಿ ಆದರೂ ಅಲ್ಲಿ ಒಂದು ವಾಸ್ತು ಬಲಿ, ವಾಸ್ತು ಹೋಮವನ್ನು ಮಾಡಿಸಿದ್ದಾರೆ. 95% ವಾಸ್ತು ದೋಷಗಳು ಅವರನ್ನು ಬಾಧಿಸಿದೆ. ಆ ಥರದ ಒಂದು ಚಕ್ರ ಇದೆ, ಅದಕ್ಕೆ ಅದು ಚಕ್ರ ಇದೆ. ಆ ಚಕ್ರವನ್ನು ಮಾಡಿಸಿ ಹೊಸಲಿನ ಮೇಲಿಟ್ಟು ಯಜಮಾನನಾದವನು ಅದಕ್ಕೆ ಮಳೆ ಹೊಡಿಬೇಕು ಆ ಚಕ್ರವನ್ನು. ಅದೇನಾಗಿದೆ ಈಗ, ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ನಾಣ್ಯ, ಅದರ ಮೇಲೆ ಅದು ತೂತ್ ನಾಣ್ಯ ಮಾಡಿ ಅದು ತೂತ್ ಮಾಡಿಸ್ಬಿಟ್ಟು ಅದಕ್ಕೊಂದು ಮಳೆ ಇಟ್ಟು ಹೊಡೆದ್ಬಿಟ್ಟು ಮುಗಿಸ್ತಕ್ಕಂಥದ್ದಾಗಿದೆ. ದ್ಯೋತಕವಾಗಿ ಬಿಟ್ಟಿದೆ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ತಮ್ಮ ಅಮೂಲ್ಯ ಹಿತವಚನಗಳಿಂದ ಬದುಕಿನ ಸಾರ ತಿಳಿಸುತ್ತಿರುವಂತಹ ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತಿ ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದವಾಲಿಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಮಂಗಳೋದಯ, ಸನ್ಮಂಗಳವಾಗಲಿ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ವಾಸ್ತುವಿನ ನಿಜವಾದ ಅರಿವನ್ನು ಮೂಡಿಸಿದ್ದಾರೆ ಗುರೂಜಿ. ಹಾಗಾದರೆ ಈ ಸಂಚಿಕೆಯಲ್ಲಿ ವಾಸ್ತು ದೋಷ, ಅದರ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ವಾಸ್ತು ಎಂದ ಕೂಡಲೇ ಬಹಳಷ್ಟು ವಾಸ್ತು ದೋಷಗಳ ಬಗ್ಗೆ ಬಹಳ ಪ್ರಶ್ನೆಗಳೆದ್ದೇಳುತ್ತೆ ಗುರೂಜಿ. ಅಂದರೆ ಎಂಥದ್ದೇ ವಾಸ್ತು ದೋಷ ಇದ್ರೂ ಪರಿಹಾರಗಳು ಖಂಡಿತವಾಗ್ಲೂ ಸಿಗುತ್ತಾ ಅನ್ನೋದ್ರ ಬಗ್ಗೆ. ಮೊದಲನೇದು, ವಾಸ್ತು ದೋಷಕ್ಕೆ ಪರಿಹಾರ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಈ ಗೋಡೆಯನ್ನು ಹೊಡೆದ್ಬಿಟ್ಟು ಬಾಗಿಲಿನ ಅಲ್ಲಿಗಿಡು ಇಲ್ಲಿಗಿಡು ಅಂತಕ್ಕಂಥದ್ದು ನಡೀತಾ ಇದೆ. ಹೇಳ್ತಾ ಇರ್ತಕ್ಕಂಥವ್ರು ಕೇಳ್ತಾ ಇರ್ತಕ್ಕಂಥವ್ರು ಇದ್ದರೆ ಅದು ನಮ್ಮದೇನು ಚಕಾರ ಇಲ್ಲ. ಆದರೆ ವಾಸ್ತುಶಾಸ್ತ್ರದಲ್ಲಿ ಇದಕ್ಕೆ ಅದ್ಭುತವಾದ ಒಂದು ಪರಿಹಾರವನ್ನು ಜನಜನಿತವಾಗಿ ಅನಾದಿ ಕಾಲದಿಂದ ಬಂದಿದೆ. ಇದಕ್ಕೆ ಗೃಹ ಪ್ರವೇಶ ಅಂತ ಹೆಸರು. ಗೃಹ ಪ್ರವೇಶ ಮಾಡಿದಾಗ ಇತ್ತೀಚಿನ ದಿನಗಳಲ್ಲಿ ಶಾಸ್ತ್ರೀಯವಾಗಿ ಮಾಡ್ತಾ ಇಲ್ಲ. ಅದನ್ನು ಹೇಳಲಿಕ್ಕೆ ನಾನು ಸಂತೋಷನೂ ಪಡ್ತೀನಿ ಮತ್ತು ಖೇದವನ್ನು ಕೂಡ ವ್ಯಕ್ತಪಡಿಸ್ತೇನೆ. ಯಾರನ್ನೂ ದೂರೋದಲ್ಲ, ಆ ರೀತಿಯಾಗಿ ವಾಸ್ತುವಿನ ಪೂಜೆ ಇದು ನಡೀತಾ ಇಲ್ಲ. ಮೊಟ್ಟಮೊದಲನೇದಾಗಿ ವಾಸ್ತು ಅಥವಾ ಒಂದು ಗೃಹ ಪ್ರವೇಶ ಅಂದರೆ ಎಲ್ಲರೂ ಮಾಡ್ತಾ ಇರೋದೇನು ಅಂದರೆ ನಾವು ಸುದರ್ಶನ ಹೋಮ, ಒಂದು ಗಣಪತಿ ಹೋಮವನ್ನು ಮಾಡೋದು, ಸತ್ಯನಾರಾಯಣ ಪೂಜೆಯನ್ನು ಮಾಡೋದು, ಮನೆಗೆ ಹೊರಟು ಹೋಗೋದು. ಹಿಂದಿನ ದಿನ ರಾತ್ರಿ, ತಿರುಗಿ ದಿನ ಬೆಳಗ್ಗೆ, ಇಷ್ಟಕ್ಕೆ ಸೀಮಿತ ಮಾಡಿಕೊಂಡು ಬಿಟ್ಟಿದ್ದಾರೆ. ಮನೆಯನ್ನು ಕಟ್ಟಬೇಕಾದರೆ ಕೋಟ್ಯಾಂತರ ರೂಪಾಯಿ ಹಾಕಿ ಮನೆ ಕಟ್ಟಿದವರು ಪೂಜೆ ಮಾಡಿಸಲಿಕ್ಕೆ ಹಣವನ್ನು ಸ್ವಲ್ಪ ವ್ಯಯ ಮಾಡಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಕ್ಕಂತಹ ಒಂದು ಮನಸ್ಥಿತಿ ನಮ್ಮ ಸಮಾಜದ್ದಾಗಿದೆ. ನಿಮ್ಮ ಆಯ್ಕೆ, ಅದರ ಬಗ್ಗೆ ನಾವು ಮಾತಾಡೋದಿಲ್ಲ. ಅಷ್ಟೇ ಹೇಳಿ ಅಲ್ಲಿಗೆ ಬಿಡ್ತೇನೆ ನಾನು, ಐ ಲೀವ್ ಇಟ್ ಅಟ್ ದಟ್. ಆದರೆ ಯಾರೇ ಮನೆ ಗೃಹ ಪ್ರವೇಶವನ್ನು ಮಾಡಿದಾಗ ಒಂದು ಪದ್ಧತಿ ಹಿಂದಿನಿಂದ ಇದೆ. ಅದೇನು ಅಂತಂದರೆ, ಮನೆಯ ಹೊಸ್ತಿಲಿರುತ್ತಲ್ಲ, ಅದಕ್ಕೊಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ನಾಣ್ಯ, ಅದರ ಮೇಲೆ ಒಂದು ಮಳೆ, ಒಂದು ಕಾಯಿನಿಟ್ಟು ಅದಕ್ಕೆ ಮಳೆಯಲ್ಲಿ ಹೊಡೆದು ಬಿಡ್ತಾರೆ. ಪುರೋಹಿತರು ಹೇಳ್ತಾರೆ, ಇವರು ಒಂದು ಜಡೀತಾರೆ. ಅದು ಯಾರದೋ ಒಂದು ಮುಖವೋ ಮೂತಿ ಇರ್ತಕ್ಕಂಥ ತಾಮ್ರದ ಕಾಸನ್ನು ತರ್ತಾರೆ. ಅದ್ರ ಮೇಲೊಂದು ತಾಮ್ರದ ಮಳೆಯನ್ನು, ಹಿತ್ತಾಳೆ ಮಳೆಯನ್ನು ತರ್ತಾರೆ. ಡಬ 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 ಹೊಡಿತಾರೆ, ಒಂದು ಹನಿ ಹಾಲು ಹಾಕ್ತಾರೆ, ಆಯ್ತಾಯಿತು ಅಂತಾರೆ, ಒಳಗೆ ಬಂದು ಹೋಗ್ತಾರೆ. ಇದು ಏನಾಗಿದೆ ಅಂತಂದರೆ, ಮೂಲದಲ್ಲಿ ಪ್ರಾರಂಭ ಆಗಿದ್ದು ಈಗ ಬಹಳ ದ್ಯೋತಕವಾಗಿ ಇರತಕ್ಕಂತಹ ಒಂದು ಹಂತಕ್ಕೆ ಬಂದು ಕೂತಿದೆ. ಇದು ಮೊಟ್ಟಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ಮನೆಗಳಿಗೆ ತಲಬಾಗಿಲಿಗೆ ಹೊಸ್ತಿಲಿಲ್ಲ. ನೀವು ನೋಡಿದ್ರೆ, ನೀವು ನೋಡಿ, ಯಾರ ಮನೆಗೂ ಹೊಸ್ತಿಲಿಲ್ಲ. ಹೊಸ್ತಿಲು ನೀವು ಹಾಕದೇ ಇದ್ದರೆ ಏನಾಗುತ್ತೆ ಅಂತಂದರೆ, ನೀವು ನಿಮ್ಮ ಮನೆಯ ಬೌಂಡರಿಯನ್ನು, ಸರಹದ್ದನ್ನು ನೀವು ನಿರ್ಣಯ ಮಾಡಿಲ್ಲ ಅಂತ, ನೀವು ಡಿಫೈನ್ ಮಾಡಿಲ್ಲ ಅಂತ ಅರ್ಥ. ಹೊರಗೆ ಇರತಕ್ಕಂತಹ ಕೆಡಕು ನಿಮ್ಮ ಮನೆಯೊಳಗೆ ಬರುತ್ತೆ. ವೈಬ್ರೇಷನ್ಸ್ ಅಂತ ಏನೀಗಿನ ಕಾಲದಲ್ಲಿ ಕರೀತಾ ಇದ್ದಾರೆ, ಅದು ಬರುವ ಒಂದು ಸಾಧ್ಯತೆ ಮನೆಯಲ್ಲಿ ಇರುತ್ತೆ.
ಮನೆಯ ಮುಂದಿನ ಬಾಗಿಲು ಸಿಂಹದ್ವಾರ ಅಂತ ಕರೀತಾರೆ. ಹಿತ್ತಲು ಬಾಗಿಲು ಅಂತ ಇದ್ದರೆ ಅದಕ್ಕೆ ಎರಡಕ್ಕೂ ಕನಿಷ್ಠ ಅವೆರಡಕ್ಕೂ ಹೊಸ್ತಲನ್ನು ಇಡಲೇಬೇಕಾಗಿರ್ತಕ್ಕಂಥ ನಿಯಾಮಕ ಮತ್ತು ವಿಧಿ ವಾಸ್ತುಶಾಸ್ತ್ರದಲ್ಲಿ ಇದೆ. ಇಷ್ಟೆಲ್ಲ ಆದಮೇಲೆ ವಾಸ್ತು ಅಂತಂದರೆ ಮನೆಯಲ್ಲಿ ಚಿಕ್ಕಪುಟ್ಟ ದೋಷಗಳಿದ್ದಾಗ ಅದಕ್ಕೆ ರಾಕ್ಷೋಗ್ನ ಹೋಮ ಅಂತಲೂ ಮತ್ತು ವಾಸ್ತು ಹೋಮ ವಾಸ್ತು ಬಲಿ ಅಂತ ಮಾಡ್ತಕ್ಕಂಥ ಒಂದು ಪದ್ಧತಿ ಉಂಟು. ಅದನ್ನು ಹಿಂದಿನ ಸುಮಾರು ಸಂಚಿಕೆಗಳನ್ನು ನಾವು ಹೇಳಿದ್ದೇವೆ. ಮನೆಯನ್ನು ಪ್ರಾರಂಭ ಮಾಡಬೇಕಾದರೆ ಆದಿ ಮಧ್ಯೆ ಅಂತ್ಯೇಶು ಅಂತ ಹೇಳುತ್ತೆ. ಅಂದರೆ ಆದಿಯಲ್ಲಿ ಒಂದು ವಾಸ್ತುಪೂಜೆ ವಾಸ್ತುಬಲಿ, ಮಧ್ಯದಲ್ಲಿ ನಿಂಟು ಲೆವೆಲ್ಗೆ ಬಂತು ಅಂತಂದರೆ ಆವಾಗ ಒಂದು ವಾಸ್ತುಪೂಜೆ ಒಂದು ವಾಸ್ತುಬಲಿ, ಮನೆಯ ಗೃಹ ಪ್ರವೇಶ ಕಾಲದಲ್ಲಿ ಒಂದು ವಾಸ್ತುಪೂಜೆ ಒಂದು ವಾಸ್ತುಬಲಿ ವಾಸ್ತು ಹೋಮವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸಶಾಸ್ತ್ರೀಯವಾದ ಗೃಹ ಪ್ರವೇಶ ಮತ್ತು ಮನೆಯನ್ನು ಕಟ್ಟತಕ್ಕಂತಹ ಒಂದು ನಿಯಮ. ಆದಿ ಮಧ್ಯದಲ್ಲಿ ಹೋಗಿ ಈಗ ಅಂತ್ಯದಲ್ಲೂ ಹೋಗಿದೆ, ಅದು ಬಿಟ್ಟು ಹೋಗಿದೆ. ಸುಮ್ಮನೆ ತೋರ್ಸೋಕ್ಕೆ ಜನರಿಗೆ ಏನೋ ಒಂದಿಷ್ಟು ಪೂಜೆಯನ್ನು ಮಾಡಬೇಕು, ಕಲಶಗಳನ್ನು ಇಡಬೇಕು, ಒಂದಷ್ಟು ಹೊಗೆ ಆಡಿಸಬೇಕು ಮನೆಯಲ್ಲಿ ಅಂತಕ್ಕಂಥದ್ದು ಬಂದಿದೆ. ಇದು ತಪ್ಪು. ಪ್ರಮುಖವಾಗಿರೋ ಅಂಶಕ್ಕೆ ಬರೋಣ. ಅದರ ಬಗ್ಗೆ ಹೆಚ್ಚು ನಾವು ಹೇಳಿ ಆಗಿದೆ, ಸುಮ್ಮನೆ ಟೀಕೆ ಟಿಪ್ಪಣಿಯನ್ನು ಮಾಡೋದು ಅನವಶ್ಯಕ. ಈ ಮನೆಗೆ ಆ ಕಾಸಿಟ್ಟು ಅದರ ಮೇಲೆ ಮೊಳೆ ಯಾಕೆ ಹೊಡಿತಿದ್ದೀವಿ ಅಂತ ನೋಡಿದಾಗ ಪುರಾಣಗಳಲ್ಲಿ, ವರಾಹಾದಿ ಪುರಾಣಗಳಲ್ಲಿ ಮತ್ತು ಸ್ಮಾರ್ತ ಕಾರಿಕೆಗಳಲ್ಲಿ, ಗೃಹ ಪ್ರವೇಶ ವಿಧಿಯಲ್ಲಿ ಇದರಲ್ಲಿ ಏನು ಹೇಳುತ್ತೆ ಶಾಸ್ತ್ರ ಅಂತಂದರೆ, ಇಡೀ ಮನೆಯಲ್ಲಿರ್ತಕ್ಕಂತಹ ವಾಸ್ತು ಇದೆಯಲ್ಲ ಅದು ಎಲ್ಲಿ ನೆಲೆಸಿರುತ್ತೆ ಅಂದರೆ ನಿಮ್ಮ ಮನೆ ಹೊಸ್ತಿಲ ಮೇಲೆ ಇರುತ್ತೆ. ವಾಸ್ತು ಪುರುಷ ಎಲ್ಲಿರ್ತಾನೆ ಅಂದರೆ ಹೊಸ್ತಿಲ ಮೇಲೆ ಇರ್ತಾನೆ. ಈ ವಾಸ್ತು ಅಂದರೆ ಯಾರು ಅಂತಕ್ಕಂಥದ್ದನ್ನು ಹೇಳಿದ್ದೆ, ನಾನು ಮತ್ತೊಮ್ಮೆ ಅದನ್ನು ಪುನರುದ್ಧರಿಸ್ತೀನಿ. ಈಶ್ವರ ಅಂಧಕಾಸುರನ ವಧೆ ಮಾಡಬೇಕಾದ್ರೆ ಏನಾಯ್ತಂದರೆ ಆಯಾಸ ಆಗಿ ಆಗುತ್ತಲ್ಲ, ಹೊಡೆದಾಟ ಬಡದಾಟ ಮಾಡಬೇಕಾದ್ರೆ ಮೈ ಬೆವರುತ್ತೆ. ಹಣೆಯಿಂದ ಬೆವತು ಒಂದು ಹನಿ ನೀರು ಕೆಳಗೆ ಬಿತ್ತಂತೆ. ಬೆವರ ಹನಿ ಯಾರ್ದು? ಸಾಕ್ಷಾತ್ ಪರಮೇಶ್ವರಂತ. ಅಲ್ಲಿಂದ ಅದು ಬೃಹದಾಕಾರವಾಗಿರ್ತಕ್ಕಂತಹ ಸರ್ವಶಕ್ತನಾಗಿರ್ತಕ್ಕಂಥ ಒಂದು ಆಕೃತಿ ಹುಟ್ಟು ಏನು ಮಾಡ್ತು, ತಂದೆ ಏನು ಮಾಡಲಿ ನಾನು, ಈ ರಾಕ್ಷಸರನ್ನೆಲ್ಲ ಇಲ್ಲಿರೋರನ್ನೆಲ್ಲ ತಿನ್ನು ಅಂದ ಈಶ್ವರ. ಅದೇನು ಮಾಡ್ದ, ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಾ ಬಂದ ರಾಕ್ಷಸರು ಖಾಲಿ ಆದರು. ಆವಾಗ ಏನು ಮಾಡಿಬಿಟ್ಟ, ದೇವತೆಗಳನ್ನು ತಿನ್ಲಿಕ್ಕೆ ಹೋಗ್ಬಿಟ್ಟ ಆತ. ಅವನು ನಿಜವಾದ ವಾಸ್ತುಪುರುಷ ಅಂತ ಪುರಾಣದಲ್ಲಿ ಉಲ್ಲೇಖ ಇರೋದು. ಆವಾಗ ಏನು ಮಾಡಿದ್ರು, ಬ್ರಹ್ಮಾದಿ 53 ದೇವತೆಗಳು, ಬ್ರಹ್ಮ, ಅರ್ಯಮ, ಜೃಂಬಕ, ಈ ಥರದ್ದು ಅದಿತಿ, ದಿತಿ, ಬಲ್ಲಾಟ, ಮೃಗ, ಪಿತೃ, ಸೂರ್ಯ, ವರುಣ, ವಾಯು, ಇಂಥ ಸುಮಾರು ದೇವತೆಗಳು, ಆಪವತ್ಸ, ಈ ಥರ ದೇವತೆಗಳು 53 ದೇವತೆಗಳು. ಬ್ರಹ್ಮಾದಿ 53 ವಾಸ್ತು ದೇವತಾ ಅಂತ ಹೇಳುತ್ತೆ. ಬ್ರಹ್ಮಾದಿ ಅಂದರೆ ಬ್ರಹ್ಮಂದ ಮೊದಲುಗೊಂಡು 53 ವಾಸ್ತು ದೇವತೆಗಳು ಅಂತ. ಹೆಂಗೆ ವಾಸ್ತು ದೇವತೆ ಅಂದರೆ ಅವನ ಮೇಲೆ ಹತ್ತಿ ಅವನನ್ನೇನು ಮಾಡಿದ್ರು, ನೆಲಕ್ಕೆ ಆದಮೇಲೆ ಅವನ ಮೇಲೆ ಕೂತರು. ಅದೇ ನೀವು ನೋಡುವ ವಾಸ್ತುಮಂಡಲ. ಯಾರಾದರೂ ಮನೆಯಲ್ಲಿ ವಾಸ್ತುಮಂಡಲ ಹಾಕ್ಸಿದ್ರೆ ಅದು ನೋಡುವ ಮಂಡಲ ಆಗಿದೆ, ಪೂಜೆ ಯಾರೂ ಮಾಡ್ತಿಲ್ಲ, ಅದು ತಪ್ಪು. ಅಲ್ಲಿ ಆ ಥರದ ವಾಸ್ತುಮಂಡಲವನ್ನು ರಚನೆ ಮಾಡಿ ಅದಕ್ಕೆ ತನ್ನದೇ ಆಗಿರ್ತಕ್ಕಂತಹ ಬಣ್ಣ ಇದೆ, ನೋಡೋಕ್ಕೆ ಚಂದವಾಗಿ ಹಾಕೋದಲ್ಲ. ಆಯಾ ದೇವತೆಗಳಿಗೆ ಧ್ಯಾನ ಶ್ಲೋಕ ಬಣ್ಣ ಹೇಳಿದೆ, ಅದೇ ಬಣ್ಣವನ್ನು ತುಂಬಬೇಕು. ತುಂಬಿ ಅಲ್ಲಿ ಸುಮಾರು ದ್ರವ್ಯಗಳಿದೆ ಇಟ್ಟು ಆಯಾ ದೇವತೆಗಳನ್ನು ಪೂಜೆ ಮಾಡಿ ಕೆಲವು ಬಲಿದ್ರವ್ಯಗಳನ್ನು ಹಾಕೋದ್ರ ಅರ್ಥ ಏನು ಅಂದರೆ, ವಾಸ್ತು ಮಾಡೋದು ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಈ ಒಂದು ಶಕ್ತಿ ಇದೆಯಲ್ಲ, ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಜಿಯೋಪಥಿಕ್ ಅಗ್ರೆಷನ್ ಅಂತ ಕರ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ಕೇಳ್ಬಿಡ್ತಾರೆ ನಮ್ಮ ಜನ. ಜಿಯೋಪಥಿಕ್ ಅಗ್ರೆಷನ್ ಅಂದರೆ ಎಷ್ಟು ಸೈಂಟಿಫಿಕ್ ಅಲ್ವಾ, ಅದನ್ನೇ ವಾಸ್ತು ಅಂತ ಹಿಂದಿನವ್ರು ಕರೆದಿರೋದು. ಅದು ನಿಮ್ಮ ಮನೆಯಲ್ಲಿ ಎದ್ದರೆ ಏನು ಮಾಡುತ್ತೆ ಅಂತಂದರೆ, ನಿಮ್ಮ ಆಯುಷ್ಯವನ್ನು, ನಿಮ್ಮ ಶ್ರೇಯಸ್ಸನ್ನು, ನಿಮ್ಮ ಪ್ರೇಯಸ್ಸನ್ನು ಅದು ತಿನ್ನುತ್ತೆ, ಪುಣ್ಯವನ್ನು ತಿನ್ನುತ್ತೆ. ವಾಸ್ತುಪುರುಷ ಅವನು ತಿನ್ನೋದಕ್ಕೆ ಇರೋದು. ಅವನು ಹೇಳಬಾರ್ದು ಅಂದರೆ ಈ 53 ದೇವತೆಗಳು ಅವನು ಆದಮಿ ಕುಡಿಸ್ಬೇಕು ಕೆಳಗಡೆಗೆ. ಇದಕ್ಕೆ ವಾಸ್ತುಪೂಜೆ ವಾಸ್ತುಬಲಿ ಅಂತ ಹೆಸರು. ಪ್ರಾರ್ಥನೆ ಏನು ಅಂದರೆ, ಅಪ್ಪ ನೀವು 53 ಜನ ವಾಸ್ತು ಮೇಲೆ ಕೂತಿರ್ರಯ್ಯ, ಇವ್ನು ಹೇಳಕ್ಕೆ ಬಿಡಬೇಡ್ರಿ ಇವನ್ನ ಅಂತ. ಇದು ಮರ್ಮ. ಈಗ ಫಿಸಿಕ್ಸಲ್ಲಿ ಹೇಳ್ದಂಗೆ ಏನಾಗುತ್ತೆ ಅಂದರೆ, ಯಾವುದೇ ಒಂದು ವಸ್ತುವಿನ ಚಾರ್ಜು ಅದರ ಹೊರಭಾಗದಲ್ಲಿ ಇರುತ್ತೆ. ಆ ಥರ ಮನೆಯಲ್ಲಿರ್ತಕ್ಕಂತಹ ವಾಸ್ತುವಿನ ಶಕ್ತಿ ಎಲ್ಲಿರುತ್ತೆ ಅಂದರೆ, ದೇಹಳಿ ಅಂದರೆ ಏನಾಗುತ್ತೆ, ಹೊಸ್ತಿಲ ಮೇಲಿರುತ್ತೆ. ಅಲ್ಲಿ ಕಾಯಿನ್ನು ಮಳೆ ಹೊಳೆಯವೆಲ್ಲ ಮಾಡಬೇಕಾಗಿರೋದು, ಅದಕ್ಕೆ ಒಂದು ಯಂತ್ರ ಇದೆ. ಆ ಯಂತ್ರವನ್ನು ಮಾಡಿಸಿ ಅದಕ್ಕೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಹೊಸಲಿರ್ತಿತ್ತು. ಹಳೆ ಮನೆ ನೀವು ನೋಡಿದ್ರೆ, ಹಳ್ಳಿ ಕಡೆ ಹೋಗಿ ನೋಡಿ ನೀವು, ಅದ್ರ ಹತ್ತಿಳಿಯೋ ಥರ ಚಿಕ್ಕ ಪುಟ್ಟ ಮಕ್ಕಳು ಅದನ್ನು ದಾಟಲಿಕ್ಕೆ ಆಗ್ತಿರಲಿಲ್ಲ. ಆ ಥರ ಅದರಲ್ಲಿ ಯಂತ್ರವನ್ನು ಸ್ಥಾಪನೆ ಮಾಡೋರು. ಹೆಣ್ಮಕ್ಳು ಏನು ಮಾಡೋರು, ದಿನ ಬೆಳಗ್ಗೆ ಮತ್ತು ಸಂಜೆ ಹೊಸ್ತಲಿಗೆ ಪೂಜೆ ಮಾಡೋರು. ಯಾಕೆ ಅಂದರೆ, ಆ ಹೊಸ್ತಲಿನಲ್ಲಿರ್ತಕ್ಕಂತಹ ವಾಸ್ತುವನ್ನು ಹಿಡಿದಿಟ್ಟುಕೊಂಡಿರ್ತಕ್ಕಂತಹ ಶಕ್ತಿಗಳು, ಅಪ್ಪ ನೀವು ವಾಸ್ತು ನಮ್ಮಲ್ಲಿರೋ ವಾಸ್ತುವನ್ನು ಎಬ್ಸಕ್ಕೆ ಬಿಡಬೇಡ್ರಯ್ಯ, ನೀವು ಇಲ್ಲೇ ಅವನ ಮೇಲೆ ಕೂತ್ಬಿಟ್ಟು ನಮ್ಮನ್ನು ತಣ್ಣಿಗಿಡಿ ಅಂತ ಹೇಳಿ ಹೆಣ್ಣು ಮಕ್ಕಳು ಪೂಜೆ ಮಾಡ್ಕೊಂಡು ಒಳಗೆ ಬರೋ ಪದ್ಧತಿ.
ಅದು ಬಿಟ್ಟು ಈಗೇನಾಗಿದೆ ಅಂತಂದರೆ ಆ ಯಂತ್ರವನ್ನು ಮಾಡಿಸ್ತಕ್ಕಂಥವರು ಬಹಳ ವಿರಳ. ಅದು ತಿಳಿದಿರೋರೇ ಇಲ್ಲ. ಟೆಕ್ನಾಲಜಿ ಆ ಪ್ರಯೋಗವನ್ನು ತಿಳಿದಿರೋರು ಬಹಳ ವಿರಳ. ಎಲ್ಲೋ ನಮಗೆ ಗುರುಗಳ ಒಂದು ಅನುಜ್ಞೆಯಿಂದ ಮತ್ತು ಅವರ ಒಂದು ಆಶೀರ್ವಾದದಿಂದ ನಮಗೆ ಲಭ್ಯ ಆಗಿದೆ ಇದು. ಅಂತಹ ಯಂತ್ರವನ್ನು ಮಾಡಿ ಅದನ್ನು ಆ ಹೊಸ್ತಿಲ ಮೇಲೆ ನಾವು ಪ್ರತಿಷ್ಠಾಪನೆ ಮಾಡಬೇಕು. ಹೆಣ್ಣು ಮಕ್ಕಳು ಮನೆಯಲ್ಲಿರ್ತಕ್ಕಂತಹ ಯಾರಿದ್ದಾರೆ ಆಕೆ ಗರತಿಯು ಬೆಳಗ್ಗೆ ಮತ್ತು ಸಂಜೆ 3 ಸಂಧ್ಯೆಗಳಲ್ಲೂ ಪೂಜೆ, ಕನಿಷ್ಠ 2 ಸಂಧ್ಯೆಯಲ್ಲಿ ಒಂದು ಹೂವು ಇಟ್ಟು ಒಂದು ಸ್ವಲ್ಪ ನೀರು ಹಾಕಿ ಒಂದು ಹಾಲು ನೈವೇದ್ಯ ಮಾಡುವ ಪದ್ಧತಿ. ಕ್ಷೀರ ಬಲವರ್ಧಿನಿ, ಆ ದೇವತೆಗಳಿಗೆ ಆ ಹಾಲು ಒಂದು ತೊಟ್ಟು ಹಾಕಿದ್ರೆ ಅವ್ರಿಗೆ ಶಕ್ತಿಯನ್ನು ಹೊಂದಿ ಅವರೇನು ಮಾಡ್ತಾರೆ, ಮನೆಯಲ್ಲಿರ್ತಕ್ಕಂತಹ ಎಂಥ ಕೆಟ್ಟ ವಾಸಿದ್ರು ಅವನನ್ನು ಹೇಳಕ್ಕೆ ಬಿಡೋದಿಲ್ಲ. ನೀವು ಹಿಂದಿನ ಮನೆಯಲ್ಲಿ ನೋಡಿದ್ರೆ ಯಾರು ನೈಋತ್ಯ ಮೂಲೆಯಲ್ಲಿ ರೂಮ್ಗಳು ಎಲ್ಲರ ಮನೆಯಲ್ಲೂ ಇರಲಿಲ್ಲ. ಹೋಗಿ ನೋಡ್ಕೊಂಬನ್ನಿ. ಎಲ್ಲರ ಮೂಲೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಕಿಚನ್ ಇರಲಿಲ್ಲ, ಅಡುಗೆ ಮನೆ ಇರಲಿಲ್ಲ. ಈಶಾನ್ಯ ಮೂಲೆಯಲ್ಲಿ ಬಾಗಿಲು ಯಾವನೂ ಇಟ್ಟಿರಲಿಲ್ಲ. ದಕ್ಷಿಣದ ಮುಖದಲ್ಲಿ ಇರ್ತಕ್ಕಂಥವರೇ ಕೋಟ್ಯಾಧಿಪತಿಗಳನ್ನು ಬನ್ನಿ ನಾನು ತೋರಿಸ್ತೇನೆ. ಈ ಥರದ ಒಂದು ಎಲ್ಲದಕ್ಕೂ ಪರಿಹಾರ ಏನು ಅಂದರೆ, ಗೃಹ ಪ್ರವೇಶ ಸಮಯದಲ್ಲಿ ಆ ಥರದ ಒಂದು ಚಕ್ರ ಇದೆ, ಅದು ಚಕ್ರ ಇದೆ. ಆ ಚಕ್ರವನ್ನು ಮಾಡಿಸಿ ಹೊಸಲಿನ ಮೇಲಿಟ್ಟು ಯಜಮಾನನಾದವನು ಅದಕ್ಕೆ ಮಳೆ ಹೊಡಿಬೇಕು ಆ ಚಕ್ರವನ್ನು. ಅದೇನಾಗಿದೆ, ಈಗ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ನಾಣ್ಯ, ಅದರ ಮೇಲೆ ಅದು ತೂತು ನಾಣ್ಯ ಮಾಡಿ ಅದಕ್ಕೆ ತೂತು ಮಾಡಿಸ್ಬಿಟ್ಟು ಅದಕ್ಕೊಂದು ಮಳೆ ಇಟ್ಟು ಹೊಡೆದ್ಬಿಟ್ಟು ಮುಗಿಸ್ತಕ್ಕಂಥದ್ದಾಗಿದೆ. ದ್ಯೋತಕವಾಗಿ ಬಿಟ್ಟಿದೆ. ಅದು ಹಾಗೆ ಆಗುವುದಿಲ್ಲ. ಅದು ಯಾವ ಉಪಯೋಗಕ್ಕೂ ಕೂಡ ಬರುವುದಿಲ್ಲ. ಅದಕ್ಕೆ ಹೆಸರೇ ದ್ವಾರಬಂಧನ ಪ್ರಯೋಗ ಅಂತ. ದ್ವಾರಬಂಧನ ಅಂದರೆ ಆ ಹೊಸ್ಸಲಲ್ಲಿ ಇರ್ತಾನೆ, ಅವನು ಬಂಧಿಸಬೇಕು. ಯಾರನ್ನ? ವಾಸ್ತು ಪುರುಷನನ್ನು. ಅವನನ್ನು ಬಂಧಿಸಲ್ಪಟ್ಟರೆ ಏನಾಗುತ್ತೆ ಅಂದರೆ, ಮನೆಯಲ್ಲಿರ್ತಕ್ಕಂತಹ ಕುವಾಸ್ತು ಅಂದರೆ ಕೆಟ್ಟ ವಾಸ್ತು ಏಳುವುದಿಲ್ಲ. ನಿಮ್ಮ ಆಯುಷ್ಯ, ನಿಮ್ಮ ಆರೋಗ್ಯ, ನಿಮ್ಮ ಶ್ರೇಯಸ್ಸು, ನಿಮ್ಮ ಪ್ರೇಯಸ್ಸು, ನಿಮ್ಮ ಹಣ, ನಿಮ್ಮ ವಿದ್ಯೆ, ನಿಮ್ಮ ಕಾಸು, ನಿಮ್ಮ ದಾಂಪತ್ಯ, ನಿಮ್ಮ ಮಕ್ಕಳು, ನಿಮ್ಮ ಅಳಿಯಂದರು, ನಿಮ್ಮ ಸೊಸೆಯರು, ನಿಮ್ಮ ಮಕ್ಕಳು, ನಿಮ್ಮ ಮರಿಮಕ್ಕಳು, ಅದರ ಮುಂದಿನ ಪೀಳಿಗೆಯವರು ಕೂಡ ಸುಖ ಶಾಂತಿಯಿಂದ ಮನೆಯ ಆಯುಷ್ಯ ಇರೋವರೆಗೂ ಇರಬಹುದು. ನಾನು ಆಗಲೇ ಹಿಂದಿನ ಸಂಚಿಕೆಯಲ್ಲಿದ್ದೆ, ಮನೆಗೆ ಒಂದು ಆಯುಷ್ಯ ಇರುತ್ತೆ ಅಂತ. ಅದನ್ನು ತಿಳ್ಕೋಬೇಕು. ಮನೆಯಲ್ಲಿದ್ದವರು ಅದನ್ನು ಬರೆದಿಡಬೇಕು. ಆಯುಷ್ಯ ಮುಗಿದ್ರೆ ಏನು ಮಾಡಬೇಕು ಅಂದರೆ, ಮನೆಯಲ್ಲಿ ಕೆಲವು ಬದಲಾವಣೆಯನ್ನು ಮಾಡಬೇಕು. ತಿರುಗಿ ಈ ಚಕ್ರವನ್ನು ಕಿತ್ತು ಹೊಸ ಚಕ್ರವನ್ನು ಮಾಡಿ ಮತ್ತೆ ಗೃಹ ಪ್ರವೇಶನ ಮಾಡಿಕೊಂಡು ಮತ್ತೊಮ್ಮೆ ಚಕ್ರವನ್ನು ಹೊಸದಾಗಿರ್ತಕ್ಕಂಥ ಸ್ಥಾಪನೆ ಮಾಡಿದರೆ, ಮತ್ತು ಕನಿಷ್ಠ 12 ವರ್ಷಕ್ಕೆ ಒಮ್ಮೆ, ನೀವು ತಮಿಳುನಾಡು ಕಡೆ ನೋಡಿದ್ರೆ, ಕೇರಳ ಕಡೆ ನೋಡಿದ್ರೆ, ಮತ್ತು ಘಟ್ಟದ ಕಡೆ ಅಂದರೆ ಇಲ್ಲಿನ ಮಂಗಳೂರು ಈ ಕಡೆ ನೋಡಿದ್ರೆ ಒಂದು ಪದ್ಧತಿ ಇದೆ. 12 ವರ್ಷಕ್ಕೊಮ್ಮೆ ಒಂದು ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಅಂತ ಮಾಡಿಸ್ತಾರೆ. ಕಳಾವಾಹನೆ, ಕಳಾಹೋಮ ಮಾಡಿಸಿ ಒಂದು ಕುಂಭಾಭಿಷೇಕ ಮಾಡಿಸ್ತಾರೆ. ಯಾಕೆ ಅಂದರೆ, ಯಾವುದೇ ಒಂದು ಮನುಷ್ಯನಿಗೆ ಅಥವಾ ಯಾವುದೇ ಒಂದು ಮನೆಗೆ ಅಥವಾ ಯಾವುದೇ ಒಂದು ದೇವಸ್ಥಾನಕ್ಕೆ 12 ವರ್ಷಕ್ಕೆ ಒಮ್ಮೆ ಅದರ ಪೂರ್ಣವಾಗಿರ್ತಕ್ಕಂತಹ ಒಂದು ಪರಿಭ್ರಮಣ ಮುಗಿದೋಗುತ್ತೆ ಭಚಕ್ರದಲ್ಲಿ. 12 ವರ್ಷ. ಗುರು 12 ರಾಶಿ ದಾಟದ ಅಂತಂದರೆ ಜೀವ ಅಂತ ಹೆಸರು ಗುರುವಿಗೆ ಜ್ಯೋತಿಷ್ಯದಲ್ಲಿ. ಅಂತಹ ಜೀವ ಕಳೆ ಮನೆಯಲ್ಲಿ, ದೇವಸ್ಥಾನದಲ್ಲಿ, ದೇಹದಲ್ಲಿ ಕಡಿಮೆ ಆಗುತ್ತೆ. ಆವಾಗ ಏನು ಮಾಡಬೇಕು ಅಂತಂದರೆ, 12 ವರ್ಷಕ್ಕೆ ಇದು ಬಹಳ ಸುಸ್ಪಷ್ಟವಾಗಿ ಲಿಖಿತವಾಗಿದೆ ಶಾಸ್ತ್ರದಲ್ಲಿ. ಮನೆಯಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ 12 ವರ್ಷಕ್ಕೆ ಒಮ್ಮೆ ಒಂದು ಸತಿಯಾದರು ಅಲ್ಲಿ ಒಂದು ವಾಸ್ತು ಬಲಿ, ವಾಸ್ತು ಹೋಮವನ್ನು ಮಾಡಿಸಿದರೆ 95% ವಾಸ್ತು ದೋಷಗಳು ಅವರನ್ನು ಬಾಧಿಸೋದಿಲ್ಲ. ನೀವು ಯಾವ ಮೂಲೆಯಲ್ಲೇನ ಮಲಕ್ಕೊಳ್ಳಿ, ಅದೇನು ಸಂಬಂಧ ಇಲ್ಲ. ಈಗ ಅಂದರೆ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀರಿ. ಅಂದರೆ ವಾಸ್ತು ದೋಷ ಉಂಟಾಗದಿರಲು ಏನು ಮಾಡಬೇಕು ಅನ್ನೋಂಥದ್ದು. ದೋಷ ಉಂಟಾದಲ್ಲಿ ಪರಿಹಾರ ಅನ್ನೋದಂದರೆ ನೀವು ಹೇಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಏನು ಹೇಳ್ತಾರೆ, ಈ ರೂಮ್ ಒಡಿಸ್ಬೇಕಾಗಿರೋದು ಅಥವಾ ಬಾಗಿಲು ಇದು ಪರಿಹಾರ ಆಗಬಹುದಾ ಅನ್ನೋದು. ಇಲ್ಲ, ಅದು ಎಲ್ಲೂ ಹೇಳಿಲ್ಲ. ಕೆಲವು ಅನಿವಾರ್ಯವಾಗಿರೋದಿರುತ್ತೆ. ಅದಕ್ಕೇನು ಹೇಳ್ತಾರೆ ಅಂತಂದರೆ ಮರ್ಮಗಳು ಅಂತ ಹೇಳುತ್ತೆ. ಜ್ಯೋತಿಷ್ಯದಲ್ಲಿ ಹೇಳಿದ ಹಾಗೇನೆ ನಮ್ಮದೇ ಎಲ್ಲೂ ಮರ್ಮಸ್ಥಾನಗಳು ಹೇಗಿದೆಯೋ, ವಾಸ್ತುವಿನಲ್ಲಿ ಮುಖ್ಯವಾಗಿ 44 ಮರ್ಮಗಳಿರುತ್ತೆ. ಪ್ರಮುಖವಾಗಿರೋ ಕೆಲವಿದೆ. ಅಲ್ಲಿ ಏನಾದರೂ ದೋಷ ಇದ್ದರೆ ಆ ಗೋಡೆಯನ್ನು ಸ್ವಲ್ಪ ಸರಿಸೋದು. ನಾನು ಹೇಳಿದ ಹಾಗೆ 1 ಇಂಚು, ಅರ್ಧ ಇಂಚು, ಅದಕ್ಕೆ ವಾಸ್ತು ತಜ್ಞರಲ್ಲಿ ತೋರಿಸಬೇಕು. ಸುಮ್ಮನೆ ಈಶಾನ್ಯಕ್ಕೆ ಬಾಗಿಲಿಡೋ, ನೈಋತ್ಯದಲ್ಲಿ ಮಲಕೋ, ಅದು ವಾಸ್ತು ಅಲ್ಲ. ಮನಸ್ಸಿಗೊಂದು ಸಮಾಧಾನ ಅಷ್ಟೇ. ಏನೋ ಒಂದು ವಾಸ್ತು ಮಾಡ್ಕೊಂಡ್ಬಿಟ್ಟಿದ್ದೀವಿ ಏನೋ ಒಂದು ಭ್ರಾಂತಿಯಲ್ಲಿ ನಾವು ಬದುಕು ಹೋಗಬಹುದು. ಶಾಸ್ತ್ರ ಒಪ್ಪೋದಿಲ್ಲ. ಅದನ್ನು ಸರಿ ಮಾಡೋದಕ್ಕೆ ಕೆಲವೊಮ್ಮೆ ಆ ಒಂದು ಬಾಗಿಲನ್ನು ಅಥವಾ ಆ ಇರತಕ್ಕಂತಹ ಒಂದು ಪ್ರಹರಿ ಗೋಡೆಯನ್ನು ಹಿಂದೆ ಮುಂದೆ ಮಾಡಬೇಕಾಗಿ ಬರುತ್ತೆ. ಆದರೆ ಆ ಥರದ್ದು ಎಷ್ಟು ಮಾಡಿದ್ರೂ ಕೂಡ ನೀವು ಶಾಸ್ತ್ರೀಯವಾಗಿ, ಉದಾಹರಣೆಗೆ ನೀವು 1000 ಸ್ಕ್ವೇರ್ ಫೀಟ್ ಮನೆ ಕಟ್ತೀರಾ ಅಂದರೆ ನಿಮ್ಮ ಸೈಟ್ ಎಷ್ಟಿರಬೇಕು ಗೊತ್ತೇನಮ್ಮ? 16,000 ಸ್ಕ್ವೇರ್ ಫೀಟ್ ಇರಬೇಕು. ನಿಜವಾದ ವಾಸ್ತುವಿನ ಪ್ರಕಾರ ನೀವು ಮನೆ ಕಟ್ತೀರಾ ಅನ್ನೋದಾದ್ರೆ 16,000 ಸ್ಕ್ವೇರ್ ಫೀಟ್ ನಿಮಗೆ ಸೈಟು ತೊಗೊಳ್ಳಿಕ್ಕೆ ಸಾಧ್ಯವೇ? ಅದರಲ್ಲಿ 1000 ಸ್ಕ್ವೇರ್ ಫೀಟ್ ಅಷ್ಟೇ ಕಟ್ಟಬೇಕು, ಅದಕ್ಕಿಂತ ಹೆಚ್ಚು ಕಟ್ಟುವಂಗಿಲ್ಲ.
ನೀವೇನಾದರೂ ಒಂದು 3,000 ಕಟ್ತೀನಿ ಅಂದರೆ 48 1 ಎಕರೆ ಜಮೀನು ತೊಗೊಂಡು ನೀವು 3,000 ಸ್ಕ್ವೇರ್ ಫೀಟು ನೀವೊಂದು ಮನೆಯನ್ನು ಕಟ್ಕೋ. ಅದು ನಿಜವಾದ ವಾಸ್ತು. ಅದರ ಪರಿಕಲ್ಪನೆ ಆಗಿದೆ. ನಿಮಗೆ ತಂಜಾವೂರು, ನಮ್ಮ ಮೈಸೂರು, ಆ ನಗರ ವಾಸ್ತುವನ್ನು ಮಾಡಬೇಕಾದ್ರೆ ಆ ಥರ ಮಾಡಿಟ್ಬಿಟ್ಟಿರ್ತಿದ್ರು. ಅದು ರಾಜಮಹಾರಾಜರ ಕಾಲ. ಈಗ ಅಸಾಧ್ಯ. ಈಗ ರಾಜರೇ ಇಲ್ವಲ್ಲ ಅಲ್ವಾ? ಆದ್ದರಿಂದ ಈಗೇನಪ್ಪ ಮಾಡಬಹುದು ಅಂದರೆ, ನಾನು ಹೇಳಿದ ಹಾಗೆ ಗೃಹಪ್ರವೇಶ ಕಾಲದಲ್ಲಿ ಈ ಥರದ ಒಂದು ಚಕ್ರವನ್ನು ಮಾಡಿಸಿ, ಏನಂದ್ರೆ ಅದು ಮಾಡಿಸ್ಬೇಡಿ, ತಿರ್ಗಿ ಆನ್ಲೈನ್ ಹೋಗಿ ನೋಡಿ, ಇದು ದೊಡ್ಡದಾಗಿ ನಡೀತಿದೆ, ದೊಡ್ಡ ವ್ಯಾಪಾರೀಕರಣ ಆಗಿದೆ. ಹಾಗೆ ಪೋಸ್ಟಲ್ಲೆಲ್ಲ ತರಿಸ್ಕೊಂಡ್ರೆ ಅದಕ್ಕೆ ಬೆಲೆ ಏನಿರುತ್ತೆ, ಅದಕ್ಕೆ ದೈವತ್ವ ಏನು ಉಳೀತು ಆ ಚಕ್ರಕ್ಕೆ? ಆ ಥರ ಆಗೋದಿಲ್ಲ. ತಿಳಿದವರಲ್ಲಿ ಹೋಗಿ ಆ ಥರದ ಒಂದು ಚಕ್ರವನ್ನು ಮಾಡಿ ಪ್ರವೇಶ ಕಾಲದಲ್ಲಿ ಪುರೋಹಿತರಿಗೆ ಹೇಳಿ, ನಾವು ಇದನ್ನೇ ಬಿಗಿತೀವಿ, ಇದಕ್ಕೆ ಒಂದು ಮಂತ್ರ ಹೇಳಿ ಸ್ವಾಮಿ ಇದಕ್ಕೆ ಮಳೆ ಹೊಡಿತೀವಿ ಅಂತ. ಅದಕ್ಕೆ 4 ಮೂಲೆಯಲ್ಲೂ ಅಥವಾ 8 ಮೂಲೆಯಲ್ಲೂ ಅದಕ್ಕೆ ಸ್ಥಳ ಮಾಡಿರಬೇಕು. ಗೊತ್ತಿರೋರು ಹೇಳ್ಕೊಡ್ತಾರೆ. ಅಲ್ಲಿ ಮಳೆ ಹೊಡೆದು ಸಮಂತ್ರಕವಾಗಿ ಅದನ್ನು ಸ್ಥಾಪನೆ ಮಾಡಿದರೆ ವಾಸ್ತು ದೋಷಗಳು 95% ನಿಮ್ಮನ್ನು ಬಾಧಿಸುವುದಿಲ್ಲ ಅಂತ ಹೇಳಲಿಕ್ಕೆ ಹೊರಟಿದೆ. ಖಂಡಿತ ಗುರುಜಿ. ಮನುಷ್ಯನಲ್ಲಿರುವಂತಹ ಸಮಸ್ಯೆಗಳಿಗೆ ಹೇಗೆ ತಲೆ ಮನಸ್ಸೇ ಮುಖ್ಯ ಕಾರಣ ಅಂತ ಹೇಳ್ತಿರೋ, ಅದೇ ರೀತಿ ಮನೆಯಲ್ಲಿನ ವಾಸ್ತು ದೋಷಕ್ಕೆ ಹೊಸ್ತಿಲಲ್ಲೇ ಮುಖ್ಯ ಕಾರಣ ಅಡಗಿದೆ ಅನ್ನುವಂಥದ್ದು ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ವಾಸ್ತು ದೋಷ, ಅದರ ಪರಿಹಾರದ ಬಗ್ಗೆ ತಿಳಿದುಕೊಂಡ್ವಿ. ನಿಮ್ಮಲ್ಲೂ ಕೂಡ ವಾಸ್ತು ದೋಷಕ್ಕೆ ಪರಿಹಾರ ಕಂಡುಕೊಳ್ಬೇಕು ಎಂದಾದಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.